ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಸ್ಕಾರ. ವೃಷಭ ರಾಶಿಯ ಚಿನ್ನದ ಮನಸ್ಸಿನವರೇ, ನಿಮ್ಮ ಜೀವನ ಈಗ ಒಂದು ತೂಗುಯಾಲೆ ತರಹ ಆಗಿದೆಯಾ? ದುಡ್ಡು ಬರ್ತಾ ಇದೆ, ಹೋಗ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಸಮಾಧಾನ ಇಲ್ಲ. ಕಷ್ಟಪಟ್ಟು ದುಡಿತೀರಾ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಮನೆ ಬೇಕು ಅಂತ ಆಸೆ ಪಡ್ತೀರಾ. ಯಾಕೆಂದ್ರೆ ವೃಷಭ ರಾಶಿ ಅಂದ್ರೆ ಶುಕ್ರನ ಮಕ್ಕಳು, ಸುಖಕ್ಕೆ ಹುಟ್ಟಿದವರು ನೀವು. ಆದರೆ ಎಷ್ಟೇ ದುಡಿದ್ರೂ ಕೂಡ ಸೇವಿಂಗ್ ಅನ್ನೋದು ಆಗ್ತಾ ಇಲ್ಲ, ಸಾಲ ತೀರ್ತಾ ಇಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಜಗಳ. ನಾನು ಇಷ್ಟು ಲಾಯಲ್ ಆಗಿ, ಇಷ್ಟು ಪ್ರಾಮಾಣಿಕವಾಗಿ ದುಡಿತೇನೆ, ಆದರೂ ಕೂಡ ಲಕ್ಷ್ಮಿ ನನ್ನ ಮನೆಗೆ ಯಾಕೆ ಶಾಶ್ವತವಾಗಿ ಬರ್ತಾ ಇಲ್ಲ. ಈಗಂತ ರಾತ್ರಿ ಮಲಗಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತೀರ. ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಲಕ್ಷ್ಮಿ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಜೀವನದಲ್ಲಿ ಆಕೆ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ. ಹೌದು, ಒಬ್ಬ ಸ್ತ್ರೀ, ಆಕೆಯ ಹೆಜ್ಜೆ ನಿಮ್ಮ ಬದುಕಿಗೆ ಬಿದ್ದ ಮರುಕ್ಷಣ ನಿಮ್ಮ ಹಣಕಾಸಿನ ಎಲ್ಲ ಬಾಗಿಲು ತೆರೆದುಕೊಳ್ಳುತ್ತೆ. ನಿಮ್ಮ ಹಠಕ್ಕೆ ಒಂದು ಬ್ರೇಕ್ ಬೀಳುತ್ತೆ. ನಿಮ್ಮ ದುಡಿಮೆಗೆ ಲಕ್ಷ್ಮಿ ಕಳೆ ಸೇರುತ್ತೆ. ಆಕೆ ಯಾರು? ನಿಮ್ಮ ಪತ್ನಿಯ, ತಾಯಿಯ, ಮಗಳ, ಅಥವಾ ಇನ್ನು ಮುಂದೆ ಪರಿಚಯ ಆಗುವ ಒಬ್ಬ ಮಹಾಲಕ್ಷ್ಮಿಯ? ಈ ವಿಡಿಯೋದಲ್ಲಿ A to Z ಎಲ್ಲ ಕೂಡ ಹೇಳ್ತೇವೆ. ಕೊನೆಗೆ 2 ನಿಮಿಷ ತುಂಬ ಮುಖ್ಯವಾಗಿರುತ್ತೆ. ವೃಷಭ ರಾಶಿಯವರು ಮಾಡಲೇಬೇಕಾದ 3 ಶುಕ್ರ ಪರಿಹಾರ ಕೂಡ ಹೇಳ್ತೇವೆ. ಅದನ್ನು ಮಾಡಿದರೆ 6 ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೀವೇ ನೋಡಿ ಬೆರಗಾಗ್ತೀರ. ವಿಡಿಯೋ ಶುರುವಾಗುವ ಮುನ್ನ ಒಂದು ಕೆಲಸ, ಲೈಕ್ ಬಟನ್ ಒತ್ತಿ ವೃಷಭ ರಾಶಿಯ ಎಲ್ಲ ಫ್ರೆಂಡ್ ಜೊತೆ, ಸಂಬಂಧಿಕರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ದಾರಿ ಹುಡುಕಿಕೊಂಡು ಬರಲಿ. ವೃಷಭ ರಾಶಿಯವರ DNA. ಯಾಕೆ ನಿಮಗೆ ಸ್ತ್ರೀ ಶಕ್ತಿ ಬೇಕು? ವೃಷಭ ರಾಶಿ ಅಂದರೆ ರಾಶಿ ಚಕ್ರದ 2ನೇ ರಾಶಿ. ಚಿಹ್ನೆ ಎತ್ತು ಆಗಿರುತ್ತೆ. ಅಧಿಪತಿ ಶುಕ್ರ ಅಂದರೆ ಸಂಪತ್ತು, ಪ್ರೀತಿ, ಕಲೆ, ಸೌಂದರ್ಯ, ಐಷಾರಾಮಿ ಜೀವನ, ಸಂಬಂಧ. ನಿಮ್ಮ ಗುಣ ಏನು? ನೀವು ಭೂತತ್ವ ಅಂದರೆ ಸ್ಥಿರ, ಮಣ್ಣಿನ ಹಾಗೆ. ಒಂದು ಮರ ನೆಟ್ಟರೆ ಅದಕ್ಕೆ ದಿನಾ ನೀರು ಹಾಕಿ ದೊಡ್ಡದು ಮಾಡ್ತೀರಾ. ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿ. ಒಮ್ಮೆ ಕೆಲಸ ಶುರು ಮಾಡಿದ್ರೆ ಅಂದರೆ ಮುಗಿಸೇ ಬಿಡ್ತೀರ ನೀವು. ಹಣದ ಬೆಲೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸುಮ್ಮನೆ ಖರ್ಚು ಮಾಡೋದಿಲ್ಲ ನೀವು. ಆದರೆ ನಿಮ್ಮ ವೀಕ್ನೆಸ್ ಕೂಡ ಅದೇ ಆಗಿರುತ್ತೆ. ಅತಿಯಾದ ಹಠ, ನಾನು ಹೇಳಿದ್ದೇ ಸರಿ ಎನ್ನುವ ಒಂದು ಹಠ. ಬದಲಾವಣೆ ಅಂದರೆ ಭಯ ನಿಮಗೆ. ಹೊಸ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗ್ತೀರ. ಆರಾಮಾಗಿರೋದಕ್ಕೆ ಇಷ್ಟಪಟ್ಟು ದೊಡ್ಡ ಅವಕಾಶವನ್ನು ಮಿಸ್ ಮಾಡ್ಕೋತೀರ. ಇನ್ನೊಂದು ವಿಷಯ, ಸೋಮಾರಿತನ. ನಾಳೆ ಮಾಡೋಣ ಅಂತ ಮುಂದೆ ಹಾಕ್ತಾ ಇರ್ತೀರ. ಇಲ್ಲಿಯೇ ಶುಕ್ರನ ಇನ್ನೊಂದು ರೂಪ ಬೇಕಾಗುತ್ತೆ. ಶುಕ್ರ ಗಂಡು ಅಲ್ಲ, ಹೆಣ್ಣು. ಲಕ್ಷ್ಮಿ ಚಂಚಲೆ, ಒಂದೆಡೆ ನಿಲ್ಲೋದಿಲ್ಲ. ಆದರೆ ಲಕ್ಷ್ಮಿಗೆ ಭಕ್ತಿ, ಶಿಸ್ತು, ಸೌಂದರ್ಯ, ಶುಚಿತ್ವ ಇಷ್ಟ. ನೀವು ಎತ್ತು ಇದ್ದ ಹಾಗೆ, ಶಕ್ತಿ ಇದೆ, ದುಡಿತೀರಾ. ಆದರೆ ಆ ಎತ್ತನ್ನು ಹೊಲದಲ್ಲಿ ಸರಿಯಾಗಿ ನಡೆಸೋದಕ್ಕೆ ಒಬ್ಬ ರೈತ ಬೇಕು. ಆ ರೈತನೇ ಈ ಸ್ತ್ರೀ ಆಗಿರ್ತಾಳೆ. ನೀವು ದುಡಿಯುವ ಶಕ್ತಿ ಕೊಟ್ಟರೆ ಆಕೆ ಅದನ್ನು ಸಂಪತ್ತಾಗಿ ಪರಿವರ್ತನೆ ಮಾಡುವ ಬುದ್ಧಿಯನ್ನು ಕೊಡ್ತಾಳೆ. ಅದಕ್ಕೆ ವೃಷಭ ರಾಶಿಯ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ಅಥವಾ ಶುಕ್ರನಿಗೆ ಸಂಬಂಧಿಸಿದ ಸ್ತ್ರೀ ಜೀವನದಲ್ಲಿ ಬಂದರೆ ಆ ಮನುಷ್ಯ ಕೋಟ್ಯಾಧೀಶ್ವರ ಆಗೋದು ಗ್ಯಾರಂಟಿ. ಹಾಗಾದರೆ ಆ ಮಹಾಲಕ್ಷ್ಮಿ ಯಾರು? ಒಂದೇ ಮುಖ, ಆಕೆ ನಿಮ್ಮ ಪತ್ನಿ ಅಥವಾ ಧರ್ಮಪತ್ನಿ. ವೃಷಭ ರಾಶಿಯ ಪುರುಷರಿಗೆ ಮದುವೆ ಎಂಬುದು ಕೇವಲ ಒಂದು ಸಂಬಂಧ ಅಲ್ಲ, ಅದು ರಾಜಯೋಗದ ಬೀಗದ ಕೈ. ನಿಮ್ಮ 7ನೇ ಮನೆ ತುಲಾರಾಶಿ, ಅದರ ಅಧಿಪತಿ ಕೂಡ ಶುಕ್ರನೇ. ಅಂದರೆ ನಿಮ್ಮ ಸಂಸಾರ ಮತ್ತು ನಿಮ್ಮ ಸಂಪತ್ತು ಎರಡಕ್ಕೂ ಕೂಡ ಒಡೆಯ ಶುಕ್ರ. ನಿಮ್ಮ ಪತ್ನಿ ಮನೆಗೆ ಬಂದ ದಿನ ಲೆಕ್ಕ ಹಾಕಿ. ಆ ದಿನದಿಂದ ನಿಮ್ಮ ಸಂಬಳ ಜಾಸ್ತಿ ಆಗಿದೆಯಾ? ಹೊಸ ಮನೆ, ಹೊಸ ವಾಹನ ಕೂಡ ಬಂದಿದೆಯಾ? 90% ವೃಷಭ ರಾಶಿಯವರ ಉತ್ತರ ಹೌದು ಅಂತಾನೆ ಬರುತ್ತೆ. ಯಾಕೆಂದರೆ ಅವಳು ನಿಮ್ಮ ಮನೆಯ ಲಕ್ಷ್ಮಿ. ನೀವು ತಿಂಗಳಿಗೆ 1 ಲಕ್ಷ ದುಡಿದ್ರೆ ಅದರಲ್ಲಿ 20,000 ಆದರೂ ಉಳಿಸ್ಬೇಕು ಅಂತ ಹಠ ಹಿಡಿಯೋದು ಆ ತಾಯಿನೇ ಆಗಿರ್ತಾಳೆ. ಚಿನ್ನ ತೆಗೆದುಕೊಳ್ಳೋಣ, ಸೈಟ್ ತೆಗೆದುಕೊಳ್ಳೋಣ, FD ಮಾಡೋಣ ಅಂತ ನಿಮ್ಮ ದುಡ್ಡಿಗೆ ರೆಕ್ಕೆ ಬದಲು ಬೇರು ಕೊಡೋದಕ್ಕೆ ನಿಮಗೆ ಕಿವಿ ಹಿಂಡಿ ಬುದ್ಧಿ ಹೇಳೋದು ಅವಳೇ ಆಗಿರ್ತಾಳೆ. ಇನ್ನು ಮದುವೆ ಆಗಿಲ್ಲದಿದ್ದರೆ ಕೇಳಿ, 2026 ಏಪ್ರಿಲ್ ನಂತರ, ಈ ಮೇ ನಂತರ
ಗುರು ವೃಷಭ ರಾಶಿಗೆ ಬರ್ತಾನೆ, ಅದುವೇ ಗುರುಬಲ. ಆ ಸಮಯದಲ್ಲಿ ನಿಮಗೆ ಸಿಗುವ ಹುಡುಗಿ ಅಪ್ಪಟ ಲಕ್ಷ್ಮಿ ಅಂಶದ, ಅವಳು ಬಂಗಾರದಂಥ ಹುಡುಗಿ ಸಿಗ್ತಾಳೆ. ಅವಳು ಜಾತಕದಲ್ಲಿ ಶುಕ್ರ ಉಚ್ಚ ಸ್ವಕ್ಷೇತ್ರ ಅಥವಾ ಮೂಲ ತ್ರಿಕೋಣದಲ್ಲಿ ಇರ್ತಾನೆ. ಅವಳನ್ನು ಮದುವೆ ಆದ 1 ವರ್ಷದಲ್ಲಿ ನೀವು ಕೋಟಿ ಆಸ್ತಿಯ ಒಡೆಯ ಆಗ್ತೀರಾ. ಇದು ಶಾಸ್ತ್ರದ ಮಾತು. ಇನ್ನು 2ನೇ ಮುಖ ಯಾರಾಗಿರ್ಬೋದು? ನಿಮ್ಮ ತಾಯಿ. ಮಾತೃದೇವೋ ಭವ. ವೃಷಭ ರಾಶಿಯವರಿಗೆ ತಾಯಿಯ ಋಣ ತುಂಬ ಇರುತ್ತೆ. 4ನೇ ಮನೆ ತಾಯಿ ಮನೆ, ವಾಹನ ಮನೆ. ಆ 4ನೇ ಮನೆಗೆ ಅಧಿಪತಿ ಸೂರ್ಯ. ಸೂರ್ಯನಿಗೆ ಶುಕ್ರ ಶತ್ರು ಅಲ್ಲ, ಸಮ. ನಿಮ್ಮ ತಾಯಿ ಖುಷಿ ಇದ್ದರೆ ನಿಮ್ಮ ಮನೆ ಖುಷಿ. ತಾಯಿ ಕಣ್ಣಲ್ಲಿ ನೀರು ಬಂದರೆ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ. ಆಸ್ತಿ ಖರೀದಿ, ಮನೆ ಕಟ್ಟುವ ವಿಷಯದಲ್ಲಿ ತಾಯಿಯ ಮಾತು ಕೇಳಿ. ತಾಯಿಯ ಹೆಸರಲ್ಲಿ ಮನೆ ಇದ್ದರೆ ಆ ಮನೆಗೆ ವಾಸ್ತುದೋಷ ತಾಗೋದಿಲ್ಲ. ತಾಯಿಯ ಕೈಯಿಂದ ಅಡುಗೆ ಮಾಡಿಸಿ ಉಣ್ಣಿ, ಅನ್ನಪೂರ್ಣೆಯ ಆಶೀರ್ವಾದ ನಿಮಗೆ ದೊರೆಯುತ್ತೆ. ಇನ್ನು 3ನೇ ಮುಖ ಯಾರಾಗಿರ್ಬೋದು ಅಂದರೆ ನಿಮ್ಮ ಮಗಳು. ವೃಷಭ ರಾಶಿಯ ಮನೆಯಲ್ಲಿ ಹೆಣ್ಮಗು ಹುಟ್ಟಿದರೆ ಆ ಮನೆಯಲ್ಲಿ ಲಕ್ಷ್ಮಿ ಕಾಲಿಟ್ಟ ಹಾಗೆ. 5ನೇ ಮನೆ ಸಂತಾನ ಮನೆ, ಅದರ ಅಧಿಪತಿ ಬುಧ. ಬುಧ ಶುಕ್ರನಿಗೆ ಪರಮ ಮಿತ್ರ. ಮಗಳು ಹುಟ್ಟಿದ ವರ್ಷದಿಂದ ತಂದೆಯ ಬಿಸ್ನೆಸ್ ಬೆಳೆಯುತ್ತೆ, ಸಂಬಳ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಗಳು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಅವಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ಅಂತ ನೀವು ದುಡ್ಡು ಕುಡಿಯೋದಕ್ಕೆ ಶುರು ಮಾಡ್ತೀರಾ. ಆ ದುಡ್ಡು ನಿಮ್ಮನ್ನು ಶ್ರೀಮಂತ ಮಾಡುತ್ತೆ. ಮಗಳ ಕಾಲ್ಗುಣ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಇನ್ನು 4ನೇದಾಗಿ ಅತ್ತೆ ಕಡೆ ಸ್ತ್ರೀಯರು. ಅತ್ತಿಗೆ ನಾದ್ನಿ. 8ನೇ ಮನೆ ಮಾಂಗಲ್ಯ ಸ್ಥಾನ, ಅತ್ತೆ ಮನೆ ಸ್ಥಾನ. ಅದರ ಅಧಿಪತಿ ಗುರು. ಗುರು ಮತ್ತು ಶುಕ್ರ ಒಟ್ಟಿಗೆ ಸೇರಿದರೆ ಗಜಕೇಶರಿ ಯೋಗ ಫಲ ಕೊಡುತ್ತೆ. ಅತ್ತೆ ಮನೆಯಿಂದ ಆಸ್ತಿ ಬಳುವಳಿ, ಚಿನ್ನ ಬರುವ ಯೋಗ ವೃಷಭ ರಾಶಿಯವರಿಗೆ ಜಾಸ್ತಿ. ಅತ್ತಿಗೆ ಅಥವಾ ನಾದಿನಿ ಮೂಲಕ ಬಿಸ್ನೆಸ್ ಸಂಪರ್ಕ, ಸರ್ಕಾರಿ ಕೆಲಸದ ನೆರವು ಸಿಗ್ಬೋದು. ಅವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನು 5ನೇ ಮುಖ ಮಹಿಳಾ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಬಾಸ್. ಶುಕ್ರ ಏನೆಲ್ಲ ಕಾರಕ ಗೊತ್ತಾ? ಬಟ್ಟೆ, ಸೆಂಟು, ಬ್ಯೂಟಿ ಪ್ರಾಡಕ್ಟು, ಜ್ಯುವೆಲರಿ, ಕಾರು, ಸಿನಿಮಾ, ಹೋಟೆಲ್, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಟೀರಿಯರ್ ಡಿಸೈನ್. ಈ ಎಲ್ಲ ಬಿಸ್ನೆಸ್ಸಲ್ಲಿ ಹೆಣ್ಮಕ್ಕಳ ಪಾರ್ಟ್ನರ್ಶಿಪ್ಪು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರು ಮಹಿಳಾ ಪಾರ್ಟ್ನರ್ ಜೊತೆ ಈ ಬಿಸ್ನೆಸ್ ಮಾಡಿದರೆ ಚಿನ್ನದ ಗಣಿ ಸಿಕ್ಕಂತೆ. ನಿಮ್ಮ ಆಫೀಸಲ್ಲಿ ಲೇಡಿ ಬಾಸ್ ಇದ್ದರೆ ಗಮನಿಸಿ. ಅವಳ ಗುಡ್ ಬುಕ್ಸಲ್ಲಿದ್ದರೆ ನಿಮ್ಮ ಪ್ರಮೋಷನ್ ಯಾರು ತಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು 6ನೇದಾಗಿ ಗುರು ಪತ್ನಿ, ಆಧ್ಯಾತ್ಮಿಕ ಮಾತೆ. ನಿಮಗೆ ಗುರೂಜಿ ಇದ್ದರೆ ಅವರ ಪತ್ನಿಯ ಆಶೀರ್ವಾದ ತೆಗೆದುಕೊಳ್ಳಿ. ದುರ್ಗಾ ದೇವಸ್ಥಾನದ ಅರ್ಚಕರ ಮನೆಯ ಮುತ್ತೈದೆಯರಿಗೆ ಸೀರೆ, ಬಳೆ ಕೊಡಿ. ಅವರ ಬಾಯಿಂದ ಚೆನ್ನಾಗಿರಪ್ಪ ಅಂತ ಒಂದು ಮಾತು ನಿಮ್ಮ ಜಾತಕದ ಶುಕ್ರದೋಷ ತೆಗೆಯುತ್ತೆ. ಆಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗುವ 7 ಮಹಾ ಬದಲಾವಣೆಗಳು. ನಿಮ್ಮ ಖರ್ಚಿಗೆ ಲಗಾಮು ಬೀಳುತ್ತೆ. ಉಳಿತಾಯಕ್ಕೆ ಉತ್ತೇಜನ ಕೊಡ್ತೀರಾ. ಇಷ್ಟು ದಿನ ನೀವು ದುಡಿದ ಹಣ ಎಲ್ಲಿ ಹೋಯಿತು ಅಂತ ಲೆಕ್ಕ ಇರಲಿಲ್ಲ. ಆಕೆ ಬಂದ ನಂತರ ಮನೆಯಲ್ಲಿ ಒಂದು ಬಜೆಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಹೋಟ್ಲ್ ಬೇಡ, ಮನೆಯಲ್ಲಿ ಅಡುಗೆ ಮಾಡೋಣ ಅಂತಾಳೆ. ನಿಮ್ಮ ಶರ್ಟ್ ಹಳೆಯದಾಗಿದೆ ಆದರೆ 5 ಇದೆ, ಈಗ ಬೇಡ, ದೀಪಾವಳಿಗೆ ತಗೊಳ್ಳೋಣ ಅಂತಾಳೆ. ಸಣ್ಣ ಸಣ್ಣ ಉಳಿತಾಯ ದೊಡ್ಡ ಪರ್ವತದಂತೆ ಆಗುತ್ತೆ. ಇನ್ನು 2ನೇದಾಗಿ ಜಂಟಿ ಆಸ್ತಿ ಯೋಗ. ನಿಮ್ಮ ಹೆಸರಲ್ಲಿ ಏನು ಕೂಡಿಡೋದಕ್ಕೆ ಆಗ್ತಾ ಇಲ್ವೋ ಅದೆಲ್ಲವೂ ಕೂಡ ಅವಳ ಹೆಸರಲ್ಲಿ ಕೂಡಿ ಬರುತ್ತೆ. ಜಂಟಿಯಾಗಿ ಸೈಟ್, ಜಂಟಿಯಾಗಿ ಮನೆ, ಜಂಟಿಯಾಗಿ FD, ನನ್ನದು ನಿನ್ನದು ಹೋಗಿ ನಮ್ಮದು ಬರುತ್ತೆ. ಆಗ ಲಕ್ಷ್ಮಿ ಓಡಿ ಹೋಗೋದಿಲ್ಲ. ಇನ್ನು 3ನೇದಾಗಿ ಸಾಮಾಜಿಕ ಸ್ಟೇಟಸ್ ಹೆಚ್ಚಳಾಗುತ್ತೆ. ವೃಷಭ ರಾಶಿಯವರಿಗೆ ಸ್ಟೇಟಸ್ ತುಂಬಾ ಮುಖ್ಯ. ಆಕೆ ನಿಮ್ಮ ಅರ್ಧಾಂಗಿ ಆಗಿ ಸಮಾಜದಲ್ಲಿ ನಿಂತಾಗ ಜನ ಎಂತಹ ಗುಣವಂತೆ ಹೆಂಡತಿ, ಎಂತಹ ಸಂಸ್ಕಾರವಂತೆ ಅಂತ ನಿಮ್ಮನ್ನು ಹೊಗಳ್ತಾರೆ. ಹೋಟೆಲ್ಗೆ ಹೋದರೂ, ಫಂಕ್ಷನ್ಗೆ ಹೋದರೂ ನಿಮ್ಮ ಗೌರವ ಡಬಲ್ ಆಗುತ್ತೆ. ಗೌರವ ಇರುವ ಕಡೆ ಹಣ ತಾನಾಗೇ ಬರುತ್ತೆ. 4ನೇ ಬದಲಾವಣೆ ಆರೋಗ್ಯ ಸುಧಾರಣೆ. ವೃಷಭ ರಾಶಿಗೆ ಗಂಟಲು, ಥೈರಾಯ್ಡ್, ಕಫ, ಮಧುಮೇಹ ಸಮಸ್ಯೆ ಬರುತ್ತೆ. ಯಾಕೆಂದರೆ ಸುಖಕ್ಕೆ ಜಾಸ್ತಿ ಒತ್ತು. ಆಕೆ ಬಂದ ನಂತರ ನಿಮ್ಮ ಡಯಟ್ ಕಂಟ್ರೋಲ್ ಆಗುತ್ತೆ. ಸಕ್ಕರೆ ಕಡಿಮೆ ಹಾಕಿ ಕಾಫಿ ಕುಡೀರಿ ಅಂತಾಳೆ. ವಾಕಿಂಗ್ ಹೋಗೋಣ ಬನ್ನಿ ಅಂತಾಳೆ. ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ. ಆರೋಗ್ಯವೇ ಭಾಗ್ಯ. 5ನೇ ಬದಲಾವಣೆ ಹೊಸ ಬಿಸ್ನೆಸ್ ಐಡಿಯಾ. ನೀವು ಒಂದು ಕೆಲಸದಲ್ಲಿ ತೃಪ್ತಿ ಪಟ್ಕೊಂಡ್ರೆ ಆಕೆ ನಿಮ್ಮ ಕೈ ರುಚಿ ಚೆನ್ನಾಗಿದೆ, ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅಂತಾಳೆ.
ನಿಮ್ಮ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಇನ್ಸ್ಟಾಗ್ರಾಮ್ ಪೇಜ್ ಮಾಡಿ ಅಂತಾಳೆ. ನಿಮ್ಮ ಹವ್ಯಾಸಕ್ಕೆ ದುಡ್ಡಿನ ದಾರಿ ತೋರಿಸ್ಕೊಡ್ತಾಳೆ. ಇನ್ನು ಪ್ಯಾಸಿವ್ ಇನ್ಕಮ್ ಅನ್ನೋದು ಶುರುವಾಗುತ್ತೆ. ಇನ್ನು 6ನೇ ಬದಲಾವಣೆ ಶತ್ರುನಾಶ, ಕೋರ್ಟ್ ಕೇಸ್ ಗೆಲುವು. 6ನೇ ಮನೆ ಶತ್ರು ಮನೆ, ಅದರ ಅಧಿಪತಿ ಶುಕ್ರನೇ ಆಗಿರ್ತಾನೆ. ನಿಮ್ಮ ಪತ್ನಿ ಅಥವಾ ತಾಯಿ ಸುಮಂಗಲಿಯಾಗಿ ಖುಷಿಯಾಗಿದ್ದರೆ ನಿಮ್ಮ ಶತ್ರುಗಳು ತಾವಾಗಿಯೇ ದೂರ ಹೋಗ್ತಾರೆ. ಕೋರ್ಟ್ನಲ್ಲಿ ಇದ್ದ ಆಸ್ತಿ ವಿಚಾರ ನಿಮ್ಮ ಕಡೆ ತೀರ್ಪು ಬರುತ್ತೆ. ಇನ್ನು 7ನೇ ಬದಲಾವಣೆ ಮನಃಶಾಂತಿ, ನಿದ್ದೆ. ವೃಷಭ ರಾಶಿಯವರಿಗೆ ಭದ್ರತೆ ಬೇಕು, ನಾಳೆ ಏನು ಎಂಬ ಚಿಂತೆ ನಿಮ್ಮ ನಿದ್ದೆ ಕೆಡಿಸುತ್ತೆ. ಆಕೆ ಜೊತೆ ಇದ್ದರೆ ನಿಮಗೆ ಒಂದು ಧೈರ್ಯ, ನಾನಿದ್ದೇನೆ, ಏನೂ ಆಗಲ್ಲ ಎಂಬ ಅವಳ ಒಂದು ಮಾತ್ರೆಯಲ್ಲಿ ಸಿಗದ ನಿದ್ದೆ ಕೊಡುತ್ತೆ. ನೆಮ್ಮದಿಯಿಂದ ಮಲಗಿದ ಮನುಷ್ಯ ಮಾರನೇ ದಿನ 10 ಜನರ ಕೆಲಸ ಮಾಡ್ತಾನೆ. ಇನ್ನು 2026-27 ಅಗೋಚರ ಗೋಲ್ಡನ್ ಪೀರಿಯಡ್ ಅದು. ವೃಷಭ ರಾಶಿಯವರೇ ಕೇಳಿ, 2026 ಮೇ 30ಕ್ಕೆ ಗುರು ನಿಮ್ಮ ರಾಶಿಗೆ ಬರ್ತಾನೆ. ಗುರು ನಿಮ್ಮ ರಾಶಿಯಲ್ಲಿ ಇರೋದು 12 ವರ್ಷಕ್ಕೆ ಒಮ್ಮೆ. ಇದುವೇ ಜನ್ಮಗುರು ಆಗಿರ್ತಾನೆ. ಜನ್ಮಗುರುವಿನಲ್ಲಿ ಮದುವೆ, ಮನೆ, ಮಕ್ಕಳು, ಬಿಸ್ನೆಸ್ ಎಲ್ಲ ಕೂಡ ಕೂಡಿ ಬರುತ್ತೆ. ಅದೇ ಸಮಯಕ್ಕೆ ಶನಿ ನಿಮ್ಮ 11ನೇ ಮನೆ, ಮೀನ ರಾಶಿಯಲ್ಲಿ 11ನೇ ಮನೆ, ಲಾಭ ಮನೆ. ಶನಿ ಲಾಭದಲ್ಲಿ ಇದ್ದರೆ ಕಬ್ಬಿಣ ಕೂಡ ಚಿನ್ನ ಆಗುತ್ತೆ. ಅಂದರೆ 2026ರಿಂದ 2027 ನಿಮ್ಮ ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲೇ ಆ ಸ್ತ್ರೀಯ ಪೂರ್ತಿ ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ. ನೀವು ಮದುವೆ ಆಗಿಲ್ಲ ಅಂದರೆ ಈ 1 ವರ್ಷದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ಆಗಿರುವವರು ಪತ್ನಿ ಹೆಸರಲ್ಲಿ ಏನಾದರೂ ಶುರು ಮಾಡಿ ಕೈಲಾದಷ್ಟು ಚಿನ್ನ ಕೊಳ್ಳಿ. ಶುಕ್ರ ಚಿನ್ನದ ಕಾರಕ ಆಗಿರ್ತಾನೆ. ಗುರು ಪ್ಲಸ್ ಶುಕ್ರ ಪ್ಲಸ್ ಶನಿ, ಲಾಭ ಇಜ್ಕೊಂಡು ನೀವು ಕೋಟ್ಯಾಧೀಶ್ವರ ಆಗ್ತೀರ. ಇನ್ನು 3 ಶಕ್ತಿಶಾಲಿ ಶುಕ್ರ ಪರಿಹಾರಗಳೇನು? ಆಕೆಯನ್ನು ಆಕರ್ಷಣೆ ಮಾಡೋದಕ್ಕೆ 1ನೇ ಪರಿಹಾರ ಶುಕ್ರ ಯಂತ್ರ ಮತ್ತು ಶ್ರೀ ಸೂಕ್ತ. ಶುಕ್ರವಾರ ಬೆಳಿಗ್ಗೆ 6ರಿಂದ 7 ಗಂಟೆ ಒಳಗಡೆ ಬೆಳಿಗ್ಗೆ ಸ್ನಾನ ಮಾಡಿ ಬಿಳಿ ಬಟ್ಟೆ ಹಾಕಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಮಣೆ ಮೇಲೆ ಬಿಳಿ ಬಟ್ಟೆ ಹಾಸಿ ಅದರ ಮೇಲೆ ಶುಕ್ರ ಯಂತ್ರ ಅಥವಾ ಲಕ್ಷ್ಮಿ ಫೋಟೋ ಇಡಿ. ಕಮಲದ ಹೂವು ಅಥವಾ ಮಲ್ಲಿಗೆ ಹೂವು ಇಟ್ಟು ಕಲ್ಕಂಡ, ಹಾಲು ನೈವೇದ್ಯ ಮಾಡಿ ಶ್ರೀ ಸೂಕ್ತ 16 ಬಾರಿ ಹೇಳಿ. ಸಮಯ ಇಲ್ಲದಿದ್ದರೆ ಓಂ ಶ್ರೀ ಐ ನಮಃ ಅಂತ 108 ಸಲ ಹೇಳಿ. 16 ಶುಕ್ರವಾರ ಹೀಗೆ ಮಾಡಿ. ನಿಮ್ಮ ಮನೆಯ ವೈಬ್ರೇಷನ್ ಬದಲಾಗುತ್ತೆ. ಲಕ್ಷ್ಮಿ ತಾನಾಗಿಯೇ ಓಡಿ ಬರ್ತಾರೆ. ಇನ್ನು 2ನೇ ಪರಿಹಾರ ಪತ್ನಿ ಪಾದ ಪೂಜೆ. ಸ್ತ್ರೀಗೆ ಗೌರವ. ವರ್ಷಕ್ಕೆ 1 ಸಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ನಿಮ್ಮ ಮದುವೆ ದಿನ ನಿಮ್ಮ ಪತ್ನಿಗೆ ಸೀರೆ, ಬಳೆ, ಅರಿಶಿನ ಕುಂಕುಮ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ನೀನೇ ನನ್ನ ಮನೆಯ ಲಕ್ಷ್ಮಿ ಅಂತ ಮನಸಾರೆ ಹೇಳಿ. ಪತ್ನಿ ಇಲ್ದಿದ್ರೆ ತಾಯಿಗೆ, ಅಕ್ಕ ತಂಗಿಗೆ ಮಾಡಿ. ಆಫೀಸ್ನಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಗೆ ಗೌರವ ಕೊಡಿ. ಸಂಬಳ ಸರಿಯಾಗಿ ಕೊಡಿ. ಶುಕ್ರ ಕೆಟ್ಟರೆ ಸಂಬಳ ಕೂಡ ನಿಲ್ಲುತ್ತೆ. ಶುಕ್ರ ಚೆನ್ನಾಗಿದ್ರೆ ಸಂಬಳ ಡಬಲ್ ಆಗುತ್ತೆ. ಇನ್ನು 3ನೇ ಪರಿಹಾರ ಪರಿಮಳ ಮತ್ತು ಶುಚಿತ್ವ. ಶುಕ್ರ ಸುಗಂಧ ಪ್ರಿಯ. ನಿಮ್ಮ ಮನೆ, ನಿಮ್ಮ ಬಟ್ಟೆ, ನಿಮ್ಮ ದೇಹ ಯಾವಾಗಲೂ ಪರಿಮಳ ಆಗಿರಲಿ. ಶುಕ್ರವಾರ ಮನೆ ಒರೆಸುವ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಸೇರಿಸಿ ಸಂಜೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಿ ನೀವು ಒಳ್ಳೆಯ ಸೆಂಟ್ ಹಾಕ್ಕೊಳ್ಳಿ. ಒಳಕು ಬಟ್ಟೆ, ಹರಿದ ಚಪ್ಪಲಿ, ಒಡೆದ ಕನ್ನಡಿ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ದಾರಿದ್ರ್ಯ ದೇವತೆ ಅಲ್ಲೇ ಕೂತ್ಕೋತಾಳೆ. ಲಕ್ಷ್ಮಿ ಶುಚಿ ಇರುವ ಕಡೆ ಮಾತ್ರ ಇರ್ತಾಳೆ. ಇನ್ನು ಎಲ್ಲಕ್ಕಿಂತ ಬೋನಸ್ ಪರಿಹಾರ ಏನು ಅಂದರೆ ಅನ್ನದಾನ. ನಿಮ್ಮ ಹುಟ್ಟಿದ ದಿನ, ನಿಮ್ಮ ಬರ್ಡೇ ದಿನ ಅಥವಾ ಮದುವೆ ದಿನ 5 ಜನ ಮುತ್ತೈದರಿಗೆ ಊಟವನ್ನು ಹಾಕಿಸಿ. ಊಟದ ಜೊತೆ ಮೊಸರು, ಕಲ್ಕಂಡ ಕೊಡಿ. ಬಿಳಿ ವಸ್ತು ದಾನ ಶುಕ್ರನಿಗೆ ಪ್ರಿಯವಾಗಿರುತ್ತೆ. ಅನ್ನದಾನ ಮಾಡಿದ ಮನೆಗೆ ಲಕ್ಷ್ಮಿ ಕಾಯಮ್ಮಾಗಿ ನೆಲೆಸ್ತಾರೆ. ಇನ್ನು ಒಂದು ಎಚ್ಚರಿಕೆ ಕೂಡ ಇದೆ. ಶುಕ್ರನನ್ನು ಕೆಡಿಸುವ 3 ತಪ್ಪು. ನೀವು ಮಾಡುವ ಈ 3 ತಪ್ಪುಗಳು ಶುಕ್ರನನ್ನು ಕೋಪಗೊಳಿಸುತ್ತೆ. ಯಾವುದೇ ಕಾರಣಕ್ಕೂ ಪರಸ್ತ್ರೀ ಸಹವಾಸ ಮಾಡಬೇಡಿ. ಶುಕ್ರ ಕೆಟ್ಟರೆ ಸರ್ವನಾಶ. ಸಂಸಾರದಲ್ಲಿ ಅನೈತಿಕ ಸಂಬಂಧ ಬಂದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ. ಜೊತೆಗೆ ಶುಕ್ರ ರೋಗ, ಕೋರ್ಟ್ ಕೇಸ್ ತರ್ತಾನೆ. ಇನ್ನು ಕಪ್ಪು ಬಟ್ಟೆ ಜಾಸ್ತಿ. ಶನಿವಾರ ಹೊರತುಪಡಿಸಿ ಉಳಿದ ದಿನ ಕಪ್ಪು ಬಟ್ಟೆ ಹಾಕಬೇಡಿ. ವಿಶೇಷವಾಗಿ ಶುಕ್ರವಾರ ಶುಕ್ರನ ಬಣ್ಣ ಬಿಳಿ. ಹಾಲು, ಮೊಸರು, ಅಕ್ಕಿ ವೇಸ್ಟ್ ಮಾಡೋದು ಶುಕ್ರನ ಕಾರಕ ವಸ್ತುಗಳು ಇವಾಗಿರುತ್ತೆ. ಇವುಗಳನ್ನು ಚೆಲ್ಲಿದರೆ ಹಣ ಚೆಲ್ಲಿದ ಹಾಗೇನೆ ಆಗುತ್ತೆ. ಇನ್ನು ವೃಷಭ ರಾಶಿಯ ಸಹೃದಯ ಬಂಧುಗಳೇ, ನೀವು ಆಮೆ ಇದ್ದ ಹಾಗೆ, ನಿಧಾನ ಆದರೆ ಗೆಲುವು ಖಚಿತ. ನಿಮ್ಮ ಜೊತೆ ಲಕ್ಷ್ಮೀ ಸ್ವರೂಪದ ಸ್ತ್ರೀ ಸೇರಿದರೆ ನಿಮ್ಮ ವೇಗ 10 ಪಟ್ಟು ಹೆಚ್ಚಾಗುತ್ತೆ. ಅವಳನ್ನು ಗುರುತಿಸಿ, ಅವಳ ಮಾತು ಕೇಳಿ, ಅವಳಿಗೆ ಗೌರವ ಕೊಡಿ. ನೀವು ದುಡಿದು ಸುಸ್ತಾದಾಗ ತಲೆ ನೇವರಿಸಿ
ಆಯಿತು ಬಿಡಿ ನಾನಿದ್ದೇನೆ ಎನ್ನುವವಳೆ ನಿಮ್ಮ ನಿಜವಾದ ಕೋಟೀಶ್ವರ್ಯ ಯೋಗ ಇರುತ್ತೆ. 2026 ಏನಿದೆ ಅದು ನಿಮ್ಮ ವರ್ಷ. ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಲಕ್ಷ್ಮಿ ನಿಮ್ಮ ಮನೆ ಬಾಗಿಲು ತಟ್ತಾ ಇದ್ದಾಳೆ. ಬಾಗಿಲು ತೆರೆದು ಬಾ ತಾಯಿ ಅಂತ ಕೈ ಮುಗಿದು ಕರೀರಿ. ನಿಮ್ಮ ಕಷ್ಟದ ದಿನಗಳು ಕಳೆದು ಹೋಗಲಿ. ಚಿನ್ನದಂತಹ ಭವಿಷ್ಯ ನಿಮ್ಮದಾಗಲಿ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.